ಬರ್ರಿ ವೀಕ್ಷಕರೇ, ಯಮನ್ ಕುಮಾರ್ ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಇಲ್ಲೇ ಇದೆ. ಅವ್ರು ಇಲ್ಲೇ ಇದಾರ, ಮಾತಾಡ್ಸೋಣ ಏನಂತಾರ ಕೇಳಂಬರ್ರಿ. ಹುಳಗಡಿಕಿ ನನ್ನ ಗೆಳತಿ ಬಾಳ ಚಂದವನಪ ಮಾಡತಿ, ಹೊಳಿತೈತಿ ನಿನ್ನ ಮೈಯ ಕಾಂತಿ. ಸರ್, ನಿಮ್ದು ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆತ್ರಿ? ಇದು ಸಂಗೀತದ ಜರ್ನಿ. ಸಂಗೀತ ಬೆಳಗದ ಜರ್ನಿ ಹೇಳಿದ್ರೆ ಒಂಥರ ವಿಚಿತ್ರ. ಈಗ ನಮ್ಮ ಊರಾಗ ಏನ್ ಅನ್ಸತ್ ಜನರಿಗೆ, ಒಕ್ಕಲ್ತನ ಮಾಡ್ಕೋತ ಗ್ಯಾಂಗ್ನಾಗ ಕೆಲಸ ಮಾಡ್ಕೋತ ರೋಲರ್ ಹೊಡ್ಕೋತ ಸಿಕ್ಕಾರ್ ಗಾಡಿ ಕ್ರೋಸರ್ ಹೊಡ್ಕೋತ ಅಡ್ಡಾಡ್ತಿದ್ದ. ಈಗ ಒಂಥರ ಹೆಂಗದೀನಿ ಅಂದ್ರೆ, ನಾನು ಊರಾಗ ಯಾರು ಸತ್ತಿರ್ತಾರ ಗೊತ್ತಿರಂಗಿಲ್ಲ. ಹುಡುಗಿ ಎಲ್ಲಿ ಅದಾನ ಅಂತಂದ್ರೆ ಒಬ್ಬರು ನೋಡಕ್ಕೂ ಸಿಗಂಗಿಲ್ಲ. ಅಷ್ಟು ಈ ಸಂಗೀತ ಕೆಲಸ ಇರ್ತಾವ. ಬರೋದು ಮಲ್ಕೊಳ್ಳೋದು ಹೋಗೋದು ಮಾಡ್ತಿರಲ್ಲ, ಊರಾಗ ಏನೂ ಸುದ್ದಿ ಗೊತ್ತಾಗಲ್ಲ. ಮೊದಲು ಬರ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಬಂದಿ ನಾನು. ಅದೇನು ಹೇಳ್ಕೊಂಡು ಒಂಥರ ಬಂಡಲ್ ಅಂತ ಅನಿಸ್ತತಿ. ಮೊದಲು ಒಂಥರ ನಮ್ಮ ಮನೆಗೂ ಕೀಳಾಗಿ ಕಾಣ್ತಿದ್ರು. ಇದು ಮೊದಲು ಯಾರ್ಯಾರು ಎಲ್ಲಿ ಸಂಗೀತ ನಾಟಕ ಇದ್ದಲ್ಲಿ ನಾವು ನಾಟಕ ಮಾಡ್ತಿದ್ವಿ ಮೊದಲು. ಅದಾದ್ಮೇಲೆ ಬಾರ್ಸವ್ರು ಎಲ್ಲಿ ನಾಟಕ ಇರ್ತಾವ ನೋಡಕ್ ನೋಡೋದು, ಬರೀ ಯಾರು ಏನ್ ಬಾರ್ಸಾರ ಅದನ್ನ ನೋಡ್ಕೋತ ನಿಂತ ಆಮೇಲೆ ಗಾಡ್ಯಾಗ ಕುಂತಾಗ ಸೀಟ್ ಬಾರ್ಸೋದು ಹಂಗೆ ಬಾರ್ಸೋದು ಮಾಡಿ ಇದನ್ನ ತಲೆ ತಗೊಂಡಿ ನಾನು. ಎಷ್ಟು ವರ್ಷ ಆಯ್ತ್ರಿ ನೀವು ಮಾಡೋದು? ಇದು ಮಾಡಕತ್ತೀವಿ 2009-10 ಬಂದಿವಿ. ಹೆಂಗ ಅನ್ಸತ್ರಿ ಓವರ್ ಆಲ್ ಈ ಜರ್ನಿ ನಿಮ್ದು ಹೆಂಗ? ಅದೇನೇ ಮೊದಲ ಮನುಷ್ಯ ನಾ ಹುಟ್ಟಿದ ಒಂದ್ ಬರಿಬಾರ್ದ ಅಂತ ಅನ್ಸಿತ್ತ. ಏನಪ್ಪ ದುಡಿ ನರ್ಮ ಹಂಗ ದುಡಿದು ಆ ದುಡ್ದದ್ದು ಮತ್ತೆ ಒಂದ್ ವಾರಕ್ಕೆ ಸಾಲ್ತಿರಕಲ್ಲ. ನಮ್ಮ ಮನ್ಯಾಗ ಬೈತಿದ್ರು, ಏನ್ ಗಳಿಕೆ ಐತ ಒಂದು, ಏನ್ ಜೀವನ ಮಾಡ್ತಾನ ಮುಂದ ಅಂತ ಬೈತಿದ್ರು. ಸಂಗೀತ ಲೋಕಕ್ಕೆ ಏನ್ ಕಾಲಿಟ್ನಿ, ಒಂಥರ ಮನುಷ್ಯ ಚೇಂಜ್ ಆತು. ಲಕ್ ಅಂತಾರಲ್ಲ, ಅದು ಒಂಥರ ಚೇಂಜ್ ಆತು. ಹಂಗ ಮನುಷ್ಯ ಖುಷಿ ಅನ್ಸಾಕತ್ತ. ಎಲ್ಲಿ ಬೇಕಲ್ಲಿ ಗುರುತಿಸಿ ಕೈ ಮಾಡ್ತಾರಲ್ಲ, ಅದು ಬಾಳ ನನಗೆ ಖುಷಿ ಬಾಳ ಖುಷಿ ಅನ್ಸತ್ತೆ. ಆಕ್ಷನ್. ಇಷ್ಟು ವರ್ಷದಲ್ಲಿ ನಿಮ್ಮ ನಾಟಕಗಳು ಎಷ್ಟಾಗಿರ್ಬೋದ್ರಿ ಅಂದಾಜು? ಇಷ್ಟು ವರ್ಷದಾಗ ಅಂತಂದ್ರು ಒಂದ್ ವರ್ಷಕ್ಕೆ ಉಗಾದಿಲಿಂದ ಹಿಡ್ಕೊಂಡು ಜೂನ್ವರೆಗೆ ಒಂದು 90 ದಿನ ಪ್ಯಾಕ್ ಹಾಕಿ ಅಂದ್ರೂ 91 ಒಂದ್ ವರ್ಷಕ್ಕೆ 100-120 ನಾಟಕ ಮಾಡ್ತೀವಿ ಅಂತ ತಿಳ್ಕೊ. ಅಂದಾಜ್ ಆಗ್ಬೋದು. ಅಲ್ಲಿಂದ 2011 ಇಲ್ಲಿವರೆಗೆ ಎಷ್ಟು ಜರ್ನಿ ಐತಿ, ಒಂದು 5-6 ಆಗಿರ್ಬೋದೇನೋ ನನ್ನ ಅನ್ಸಿಕೆ. ಅಷ್ಟಾಗಿರ್ಬೋದು. ಹಂಗೆ ಲೆಕ್ಕ ಹಾಕೋದ್ ಕುಂದ್ರಕ್ ಆಗೋದಿಲ್ಲ ನಾವು. ಅಲ್ಲ, ಸುಮ್ಮ ಅಂದಾಜಿನ ಮಾಡ್ತೀವಿ. ಈ ಹೋದ್ ವರ್ಷ ಈ ಊರಿಗೆ ಹೋಗಿದ್ದೇವ ಅನ್ನೋದು ಅಷ್ಟು ನೆನಪು ಬರ್ತೈತಿ. ಅದು ಮರಿ ವರ್ಷ ಆ ಊರಿಗೆ ಹೋದಾಗ ಹೋದ್ಸಲ ಬಂದಿದೀವಲ್ಲ, ಹಿಂಗ ನೆನಪಿರೋದಿಲ್ಲ ಭಾಳ. ಯಾಕಂದ್ರೆ ವರ್ಷಕ್ಕೊಂದು 5 ನಾಟಕ 10 ನಾಟಕ ಮಾಡೋ ಕಂಪಲ್ಸರಿ ನೆನಪಿರ್ತಾನ. ನಾವು ವರ್ಷ ಇಲ್ಲೇ ಬರ್ತೀವಿ, ಇಲ್ಲೇ ಮಾಡ್ತೀವಿ ನಾವು. ನೀವು ನಾಟಕಗಳಿಗೆ ಹೋದಂಥ ಹಳ್ಳಿಗಳಲ್ಲಿ ನಿಮ್ಮನ್ನು ಹೇಗೆ ಸ್ವಾಗತ ಕೋರ್ತಾರ? ನಿಮ್ಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರ ನಾಟಕ ಹೋದಾಗ? ಎಲ್ಲಾ ಹಳ್ಳಿಗಳಲ್ಲೂ ನಮ್ಗ ಚೆನ್ನಾರ ಒಳ್ಳೆ ಪ್ರೀತಿಲಿಂದಾನ ನೋಡ್ಯಾರ. ಯಾವ ಊರು ಅಂತಾವು ಕೆಟ್ಟದಾಗಿರುವಂತ ಊರಿಗೆ ನಾವು ಹೋಗಿಲ್ಲ, ಅಲ್ಲಿ ಬುಕ್ ಹೋಗಿಲ್ಲ. ಎಷ್ಟು ಊರುಗಳ ನಾಟಕ ಮಾಡಿ ಈ ರೀಸೆಂಟ್ ಆಗಿ 2-3 ವರ್ಷದಾಗಂತರು ಎಲ್ಲಾ ಪ್ರೀತಿಲಿಂದ ನೋಡ್ಕೊಳ್ಳೋ ಊರುಗಳು ಅಂತ ಅದಾವ. ನಾವು ಇಲ್ಲೇ ಹೊಕ್ಕೇವ್ ಅಂದ್ರೆ ಇನ್ನೊಂದು ಯಾವ್ದು ಕಿರಿಕಿರಿ ಇರಂಗಿಲ್ಲ. ನಾವು ಹೋದಲ್ಲಿ ನಾ ಏನೋ ಮೊದ್ಲ ಮಾತಾಡ್ಬಿಡ್ತೀನಿ, ನಮ್ದು ಹಿಂಗೈತಿ ಟೀಮ್, ನಾವ್ ಹಿಂಗ ಬಾರಿಸ್ತೀವಿ, ನಮ್ದು ಹಿಂಗೈತಿ, ಜನ ನಮಗ್ ಹಿಂದೆ ಕಿರಿಕಿರಿ ಮಾಡಂಗಿಲ್ಲ. ಬೇಕಾದ್ ಹಾಡು ಹೇಳ್ರಿ, ಹಾಡಂತ ಹೇಳ್ರಿ, ಹಾಡೇ ತೋರಿಸ್ತೀವಿ, ಬಿಡಂಗಿಲ್ಲ. ಬಟ್ ಕುಡುಕರು ಅಂತ ಸವಾಸ ಮಾಡಬಾರ್ದು. ಹೆಣ್ಮಕ್ಳಿಗೆ ಈ ರೀತಿ ಇರ್ಬೇಕು, ಸ್ಟೇಜ್ನವ್ರಿಗೆ ಇದೇ ವ್ಯವಸ್ಥೆ ಇರ್ಬೇಕು, ಇಂಥ ಟೈಮ್ದಾಗ ಇಂಥದ ಬೇಕು ಅಂತೆಲ್ಲ ಮೊದ್ಲೇನೆ ಹೇಳಿರ್ತೀನಿ. ಅಲ್ಲಿ ಹೋದಿಂದ ನಮ್ಲಿಂದ ಯಾವುದೂ ತೊಂದರೆನೇ ಬರಂಗಿಲ್ಲ. ನಾವು ಇಷ್ಟು ಟೈಮ್ಗೆ ಬರ್ತೀವಿ, ನೀವು ಹಗಲಿ ಮೇಲೆ ಫೋನ್ ಹಚ್ಚಕ್ ಹೋಗ್ರೆ ಒಂದ್ ಸೈಡ್ ಹೇಳ್ಬಿಡ್ತೀನಿ ಅಷ್ಟೇ.